ಜಯಂತಿ, ಅಲ್ಲಿದೆ ನೋಡು ನಮ್ ಬಿಡ್ಗಡೆ ಕರ್ಕೊಂಡು ಹೋಗೋ ರೈಲ್ ಗಾಡಿ. ಅಣ್ಣ, ಸುನೀಲ್ ಸುನೀಲ್, ಏನು? ನಂಗೆ ಯಾಕೋ ಇದು ಸರಿ ಅನ್ಸ್ತಾ ಇಲ್ಲ. ನಾವು ವಾಪಸ್ ಮನೆಗೆ ಹೋದ್ರೇನೆ ಒಳ್ಳೇದು. ಇಲ್ಲ, ಖಂಡಿತ ಇಲ್ಲ. ಆ ಮೇಷ್ಟ್ರು ನಮ್ಮ ಅಪ್ಪ ಅಮ್ಮನ ಹತ್ರ ಇನ್ಯಾವತ್ತೂ ಹೋಗಲ್ಲ. ಅವ್ರು ನಮ್ಮನ್ನ ದಡ್ರ ಅನ್ಕೊಂಡಿದ್ದಾರೆ. ಇದು ತುಂಬಾ ಅತಿ ಆಯ್ತು ಅಂತ ನಿಂಗನ್ಸಲ್ವಾ? ಹೌದು, ನೀನ್ ಹೇಳ್ತಾ ಇರೋದು ನಿಜಾನೇ. ನಂಗೆ ಗೊತ್ತು ನಾ ಸರಿ ಅಂತ. ಮೊದ್ಲು ನಾವು ಬೆಂಗಳೂರಿಗೆ ಹೋಗೋಣ, ಆಮೇಲೆ ನೋಡು ನಾನು ಎಷ್ಟು ಹಣ ಮಾಡ್ತೀನಿ ಅಂದ್ರೆ ಎಲ್ರು ನನ್ನ ಬಗ್ಗೆ ಪೇಪರ್ನಲ್ಲಿ ಬರಿಬೇಕು. ಆಗ ಎಲ್ರಿಗೂ ಅರ್ಥ ಆಗತ್ತೆ ನನ್ನ ಬೆಲೆ ಏನು ಅಂತ. ಆದ್ರೆ ಅಲ್ಲೋಗ್ ನಾವು ಮಾಡೋದೇನಿದೆ? ನೀನೇನು ಯೋಚನೆ ಮಾಡಬೇಡ, ನಾನು ಎಲ್ಲ ನೋಡ್ಕೊಂತೀನಿ. ನಾನು ಎಂದಾದ್ರೂ ನಿಂಗೆ ನಿರಾಶೆ ಮಾಡಿದ್ದೀನಾ? ಬಾ ಹೋಗೋಣ. ಬಾ ಬೇಗ ಬಾ. ಪ್ರಯಾಣಿಕರೇ ಗಮನಿಸಿ, ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೊರಡುವ ಚೆನ್ನಮ್ಮ ಎಕ್ಸ್‌ಪ್ರೆಸ್ ರೈಲು ಗಾಡಿಯು ಪ್ಲಾಟ್‌ಫಾರಂ ನಂಬರ್ 2ರಿಂದ ಇದೀಗ ಹೊರಡುತ್ತದೆ. ಪ್ರಯಾಣಿಕರೇ ಗಮನಿಸಿ, ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೊರಡುವ ಚೆನ್ನಮ್ಮ ಎಕ್ಸ್‌ಪ್ರೆಸ್ ರೈಲು ಗಾಡಿಯು ಪ್ಲಾಟ್‌ಫಾರಂ ನಂಬರ್ 2ರಿಂದ ಇದೀಗ ಹೊರಡುತ್ತದೆ. ಸರ್, ಎಂಟ್ರಿ ಮಾಡಿ. ಈ ನಂಬರ್ ಇದೆಯೋ ಇಲ್ವೋ ದಯವಿಟ್ಟು ನೋಡಿ. ಹಾಗೆ ಹೆಸರು ಬರ್ಕೊಂಡು. ಕ್ಷಮಿಸಿ ಸರ್, ಪ್ಲಾಟ್ಫಾರ್ಮ್ ನಂಬರ್ 2 ಕಡೆಗೆ ಹೋಗೋ ದಾರಿ ನಿಮಗೆ ಗೊತ್ತಾ? ಖಂಡಿತ. ಮೊದಲು ಮೆಟ್ಲು ಹತ್ತು, ಮೇಲ್ ಹೋಗಿ ಬಲಕ್ಕೆ ತಿರ್ಕೊಂಡು ಸೀದಾ ಕೆಳಗಡೆ ಇಳಿ. ಹೌದು, ನಿಮ್ಮ ತಂದೆ ತಾಯಿ ಎಲ್ಲಿ? ಜಯಂತಿ, ಇಲ್ಲಿ ಖಾಲಿ ಇದೆ, ಬಾ. ಅಬ್ಬಾ, ಇಷ್ಟೊಂದು ಬೇಗ ಗಾಡಿ ಇಷ್ಟು ಜೋರಾಗಿ ಹೋದ್ರೆ ನಾವು ಸ್ವಲ್ಪ ಹೊತ್ತಿನಲ್ಲೇ ಬೆಂಗಳೂರು ತಲುಪ್ತೀವಲ್ಲ. ಜಯಂತಿ, ಸ್ವಲ್ಪ ಹೊತ್ತಿನಲ್ಲೇ. ಜಯಂತಿ, ನೀ ಸರಿಯಾಗಿದ್ಯಾ? ಜೈ, ಬೆಂಗಳೂರಿಗೆ ಹೋದ್ಮೇಲೆ ಹೊಸ ಬಟ್ಟೆ, ಬೂಟು ಮತ್ತೆ ಮೊಬೈಲ್ ಫೋನ್ ತಗೊತೀನಿ. ನಾನು ನಮ್ಮ ಅಪ್ಪ ಅಮ್ಮಂಗೆ ನನ್ನ ಯೋಗ್ಯತೆ ಏನು ಅಂತ ತೋರಿಸ್ತೀನಿ. ಒಂದಿನ ನಾನು ಎಷ್ಟು ಶ್ರೀಮಂತ ಆಗ್ತೀನಿ ಅಂದರೆ ಯಾರಿಗೂ ನನ್ನ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದ್ದೇ ನೆನಪಾಗಬಾರ್ದು. ಯಾರಿಗೆ ಗೊತ್ತು, ನಾನೊಂದು ದಿವಸ ಉಪೇಂದ್ರ ಅಥವಾ ಜಾನಿ ಲಿವರ್ ಥರ ಫಿಲ್ಮ್ ಸ್ಟಾರ್ ಆಗ್ಬೋದು. ಚುಕುಬುಕು ಚುಕುಬುಕು ರೇಡು ಬಂಡಿ ಹೇಳುವ ಸಲಹೆ ಕೇಳಿರಿ. ಚುಕುಬುಕು ಚುಕುಬುಕು ರೇಡು ಬಂಡಿ ಹೇಳುವ ಸಲಹೆ ಕೇಳಿರಿ. ಕಾಣುವುದೆಲ್ಲ ಅದು ಬರಿ ಕನಸಲ್ಲ, ಕೇಳಿದೆಲ್ಲ ಸಹಜದಿ ನಿನದಾಗುವುದೇ. ಅದು ಬರಿ ಕನಸಲ್ಲ, ಕಾಣುವುದೆಲ್ಲ ಅದು ಬರಿ ಕನಸಲ್ಲ, ಕೇಳಿದೆಲ್ಲ ಸಹಜದಿ ನಿನದಾಗುವುದೇ. ನಿನಗೆ ಸಾಟಿ ಇಲ್ಲ, ನಿನಗೆ ಸಾಟಿ ಇಲ್ಲ, ನಿನಗೆ ಸಾಟಿ ಇಲ್ಲ, ನಿನಗೆ ಸಾಟಿ ಇಲ್ಲ. ನೀ ಕೇಳಲು ಸಿಗುವುದು ನೆನೆಸಿದೆಲ್ಲ ನಡೆಯುವುದು, ನೀ ಕೇಳಲು ಸಿಗುವುದು ನೆನೆಸಿದೆಲ್ಲ ನಡೆಯುವುದು. ಹಗಲು ರಾತ್ರಿಯೂ ಸ್ವಂತವು ನಿನಗೆ ಸಾಟಿ ಇಲ್ಲ, ನಿನಗೆ ಸಾಟಿ ಇಲ್ಲ, ನಿನಗೆ ಸಾಟಿ ಇಲ್ಲ, ನಿನಗೆ ಸಾಟಿ ಇಲ್ಲ. ನಿನ್ನ ನೋಡೆ
ಆಸೆ ಇರುವುದು. ನಿನ್ನ ಕಂಡ ಕಣ್ಗಳಿಗೆ ತವಕವಿರುವುದು. ಆಹಾ ನಿನ್ನ ನೋಡೆ ಎಲ್ಲರಲ್ಲೂ ಆಸೆ ಇರುವುದು. ನಿನ್ನ ಕಂಡ ಕಣ್ಗಳಿಗೆ ತವಕವಿರುವುದು. ಅಪ್ಪ ಅಮ್ಮನಿಗೆ ನೀನೇ ಮುದ್ದಿನ ಕಂದ. ತಲೆ ಎತ್ತಿ ನಡೆವರು ನಿನ್ನ ಬೆಳವಣಿಗೆಯಿಂದ. ನಿನಗೆ ಸಾಟಿ ಇಲ್ಲ, ನಿನಗೆ ಸಾಟಿ ಇಲ್ಲ. ನೀನೇ ಎಲ್ಲರಿಗೂ ಮುದ್ದಿನ ಸೂಪರ್ ಕಂದ. ನಿನಗೆ ಸಾಟಿ ಇಲ್ಲ, ನಿನಗೆ ಸಾಟಿ ಇಲ್ಲ. ಅಣ್ಣ ನಂಗ್ ಹೊಟ್ಟೆ ಹಸಿತಾ ಇದೆ. ಅಣ್ಣ ಅಣ್ಣ ಎದ್ದೇಳು. ಅಣ್ಣ ನಂಗ್ ಹೊಟ್ಟೆ ಹಸಿತಾ ಇದೆ, ಎದ್ದೇಳು ಅಣ್ಣ. ಕ್ಷಮಿಸಿ ಸರ್, ನಾನು ಅನ್ಕೊಂಡಿದ್ದೆ ಈ ಸೀಟ್ ಖಾಲಿ ಇದೆ ಅಂತ. ನಾನು ಹೊಡ್ತೀನಿ. ಹೆದರ್ಕೋಬೇಡ ಮಗು, ಎಲ್ಲ ಸರಿ ಹೋಗುತ್ತೆ. ನನ್ನ ಹೆಸರು ರಾಜ್ ಅಂತ. ಹೌದು, ನಿನ್ನ ತಂದೆ ತಾಯಿ ಎಲ್ಲಿದ್ದಾರೆ? ಹಾ, ಅವರು ಇನ್ನೊಂದು ಬೋಗಿಯಲ್ಲಿದ್ದಾರೆ. ನಾನು ನನ್ನ ತಂಗಿ ಚಾಕ್ಲೇಟ್ ತಗೊಳಕ್ ಹೋಗಿ ರಸ್ತೆ ತಪ್ಪಿಟ್ವಿ. ಅದಕ್ಕೆ ನಾವು ನಿಮ್ಮ ಹತ್ರ ದಾರಿ ಕೇಳಿದ್ದು. ನೀನ್ ನಿಜ ಹೇಳ್ತಿದೀಯಾ? ಹೆದರ್ಕೋಬೇಡ ಮಗು, ನನ್ನ ಮೇಲೆ ನಂಬಿಕೆ ಇಟ್ಕೋ. ನನಗೆ ನಿಮ್ಮ ಪೂರ್ತಿ ಕತೆ ಹೇಳಿ, ಆದ್ರೆ ನಿಜಾನೇ ಹೇಳಬೇಕು. ತಗೋ ಬಿಸ್ಕೆಟ್ ತಿನ್ನು. ತಗೋಪ್ಪ, ನೀನು ತಗೊಂಬ. ಈಗ ನನಗೆ ಹೇಳಿ, ನೀವು ಇಲ್ಲೇನ್ ಮಾಡ್ತಿದ್ದೀರಾ? ನನ್ನ ಹೆಸರು ಸುನಿಲ್ ಕುಮಾರ್ ಅಂತ. ಇವಳು ನನ್ನ ತಂಗಿ ಜಯಂತಿ. ನಾವು ಬೆಂಗಳೂರಿಗೆ ಯಾಕೆ ಹೋಗ್ತಿದೀವಿ ಅಂದ್ರೆ ನಂಗೆ ಕೆಲಸ ಹುಡ್ಕೊಂಡು. ಮತ್ತೆ ನಿಮ್ಮ ತಂದೆ ತಾಯಿ? ಅವ್ರಿಗೇನು ಗೊತ್ತಿಲ್ಲ, ನಾವು ಓಡ್ ಬಂದಿದೀವಿ. ಹಾಗಾದ್ರೆ ಸಮಸ್ಯೆ ದೊಡ್ಡದೇನೆ. ನಿನಗೇನ್ ಅನ್ಸತ್ತೆ? ಬೆಂಗಳೂರಲ್ಲಿ ನಿಂಗೇನ್ ಕೆಲಸ ಸಿಗುತ್ತೆ? ನನ್ನ ದೊಡ್ಡಪ್ಪನ ಮಗ ವೆಂಕಿ ಒಂದ್ ಫಿಲ್ಮ್ ಸ್ಟುಡಿಯೋ ಮುಂದೆ ಟೀ ಸ್ಟಾಲ್ ಇಟ್ಟಿದ್ದಾನೆ. ಮತ್ ನಂಗೆ ಶುಂಠಿ ಟೀ ಬಹಳ ಚೆನ್ನಾಗಿ ಮಾಡಕ್ ಬರುತ್ತೆ. ಹಾಗಾದ್ರೆ ನೀನು ಟೀ ಸ್ಟಾಲ್ ಶುರು ಮಾಡ್ಬೇಕು ಅಂತಿದೀಯಾ? ಮತ್ತೆ ಜಯಂತಿ, ನೀನ್ ಯಾಕೆ ಮನೆ ಬಿಟ್ಟು ಬಂದೆ? ಸುನಿಲ್ ಅಣ್ಣನ್ ಬಿಟ್ಟು ನನಗೊಂದ್ ನಿಮಿಷನೂ ಇರಕ್ಕಾಗಲ್ಲ. ನಾನು ಟೀ ಸ್ಟಾಲ್ ನಲ್ಲಿ ಅಣ್ಣಂಗ್ ಸಹಾಯ ಮಾಡ್ತೀನಿ. ಹಾಗಾದ್ರೆ ಸ್ಕೂಲ್ಗೆ ಯಾರು ಹೋಗ್ತಾರೆ? ನಾನು ಅಲ್ಲಿ ಯಾವತ್ತೂ ಹೋಗಲ್ಲ. ಅಲ್ಲಿ ಎಲ್ರು ನಂಗೆ ಯಾವಾಗ್ಲೂ ಬೈತಾ ಇರ್ತಾರೆ, ನನ್ ಮೇಲೆ ರೇಗ್ತಾರೆ. ನಾನ್ ಎಷ್ಟೇ ಓದಿದ್ರು ನಂಗ್ ತಲೆಗೆ ಹತ್ತಲ್ಲ. ಅದ್ರಲ್ಲಿ ನಂದೇನ್ ತಪ್ಪು? ನಂಗನ್ಸತ್ತೆ ದೇವ್ರು ನಂಗ್ ಬುದ್ಧಿನೇ ಕೊಟ್ಟಿಲ್ಲ ಅಂತ. ಮಗು, ದೇವ್ರು ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಬುದ್ಧಿ ಕೊಟ್ಟಿದ್ದಾನೆ. ಆದ್ರೆ ಎಲ್ರೂ ಅದನ್ನ ಬೇರೆ ಬೇರೆ ರೀತಿಲಿ ಉಪಯೋಗಿಸ್ತಾರಷ್ಟೇ. ದೇವ್ರು ನಿನಗೆ ಧೈರ್ಯ ಸಾಹಸ ಕೊಟ್ಟಿದ್ದಾನೆ. ಮತ್ತೆ ಜಯಂತಿಗೆ ವಿಶ್ವಾಸ ಮತ್ತೆ ಪ್ರೀತಿಯ ಹೃದಯ ಕೊಟ್ಟಿದ್ದಾನೆ. ದೇವ್ರು ನಮಗೆಲ್ಲ ಒಂದಲ್ಲ ಒಂದು ಯೋಗ್ಯತೆ ಗುಣ ಕೊಟ್ಟು ಒಬ್ರು ಇನ್ನೊಬ್ಬರ ಥರ ಇಲ್ಲದೆ ನಮ್ಮನ್ನೆಲ್ಲ ವಿಶೇಷವಾಗಿ ಸೃಷ್ಟಿಸಿದ್ದಾನೆ. ಆದ್ರೆ ದೇವ್ರು ನಮ್ನ ಇಷ್ಟ ಪಡ್ತಾರೆ ಅಂತ ಅನ್ಸಲ್ಲ. ಇಲ್ಲಾಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಗೆ ಹೊಡಿಯೋದನ್ನ ತಡಿತಿದ್ದ. ನಮ್ಮನ್ನ ಬಡವರನ್ನಾಗಿ ಕೂಡ ಮಾಡ್ತಿರ್ಲಿಲ್ಲ. ನಮ್ ಚಿಕ್ಕಪ್ಪ ವೀರೇಂದ್ರ ಶ್ರೀಮಂತನಾದ್ರೂ ನಮಗ್ ಸಹಾಯನೇ ಮಾಡಲ್ಲ. ನಂಗೆ ಗೊತ್ತಿರೋದು ಏನಂದ್ರೆ ಬೆಂಗಳೂರಿಗೆ ಹೋದ್ಮೇಲೆ ನಾ ಸಾಧಿಸ್ತೀನಿ, ನಂಗೂ ಒಂದ್ ಬೆಲೆ ಇದೆ ಅಂತ. ನಾ ಶ್ರೀಮಂತ ಆಗ್ತೀನಿ, ನಂಗೂ ಒಂದ್ ಹೆಸರು ಬರುತ್ತೆ. ಹೌದಾ? ಹಾಗಾದ್ರೆ ನೀನು ಶ್ರೀಮಂತನಾಗಿ ಹೆಸರು ಮಾಡಿದ್ರೆ ಮಾತ್ರ ಬೆಲೆ ಸಿಗೋದು ಅನ್ನೋದನ್ನ ಸಾಧಿಸಿ ತೋರಿಸ್ತೀಯ? ಹೌದು, ಖಂಡಿತ. ಮತ್ತೆ ನಾನ್ ನಿಮ್ಗೆ ಹೇಳಿದ್ರೆ ನೀವೇನು ಸಾಧಿಸೋದ್ ಬೇಡ ಅಂತ ಆಗ? ಇಲ್ಲ, ನಂಗೆ ಗೊತ್ತು, ನಾನು ಸಾಧಿಸ್ಲೇಬೇಕು ಅಂತ. ನಾವು ಬೆಂಗಳೂರಿಗೆ ಹೋಗೋದಕ್ಕೆ ಇನ್ನೂ ತುಂಬಾ ಸಮಯ ಇದೆ. ಅಷ್ಟರಲ್ಲಿ ನಾನು ನಿಮ್ಗೊಂದು ಕತೆ ಹೇಳ್ತೀನಿ. ಆಮೇಲೆ ನೀವು ನನಗೆ ಹೇಳ್ಬೇಕು ನಿಮಗೆ ಏನ್ ಅನ್ನಿಸ್ತು ಅಂತ. ಥ್ಯಾಂಕ್ ಯು ಅಂಕಲ್ ರಾಜ್, ನೀವು ತುಂಬಾ ಒಳ್ಳೆಯವರು. ಇದು ನನ್ನ ಸೌಭಾಗ್ಯ. ಈ ಕಥೆ ಯಾವ ದೇವ್ರದು ಅಂದ್ರೆ ನಮ್ಮನ್ನೆಲ್ಲ ತುಂಬಾ ಪ್ರೀತಿಸೋದು. ಅವನು ನಮ್ಮನ್ನೆಲ್ಲ ಯಾವುದೋ ಉದ್ದೇಶಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾನೆ.
ಅವನು ನಮಗೆಲ್ಲ ಎಷ್ಟು ಬೆಲೆ ಕೊಡ್ತಾನೆ ಅಂದ್ರೆ, ಹಾ ಕೇಳಿ. ಜಗತ್ತಿನ ಪ್ರಾರಂಭದಲ್ಲಿ ದೇವರು ಎಲ್ಲವನ್ನೂ ಸೃಷ್ಟಿ ಮಾಡ್ದ. ಅವನು ಈ ಬ್ರಹ್ಮಾಂಡವನ್ನ ರಚಿಸಿದ. ಸೊಗಸಾದ ಬಾಳು ಅವನೇ ಈ ಭೂಮಿಯನ್ನ ಸೃಷ್ಟಿ ಮಾಡಿದ್ದು, ಹಾಗೆ ಜೀವಿಗಳನ್ನೂ ಸಹ. ಚಿಕ್ಕವು ದೊಡ್ಡವು ಎಲ್ಲ ಪ್ರಾಣಿಗಳು ಪ್ರೀತಿ ಮತ್ತು ಐಕ್ಯತೆಯಿಂದ ಜೀವಿಸುತ್ತಿತ್ತು. ಆದರೆ ಅವನು ತನ್ನ ಶ್ರೇಷ್ಠವಾದ ಸೃಷ್ಟಿಯನ್ನ ಕೊನೆಯವರೆಗೂ ಕಾತರಿಸಿದ್ದ. ಮನುಷ್ಯನನ್ನ ಕೊನೆಯಲ್ಲೇ ಸೃಷ್ಟಿ ಮಾಡ್ದ. ಮನುಜ ಮನಸ್ಸಿಟ್ಟರೆ ನಿನ್ನ ಹೃದಯದಿ ಹಾದಿ ತಿಳಿಯುವುದು, ಅದರಲ್ಲಿ ಸತ್ಯದ ಹಾದಿ ಸಿಗುವುದು, ಜೀವನದ ಅಂದ. ಅವನು ನಮ್ಮನ್ನ ಸೃಷ್ಟಿ ಮಾಡಿದ್ದು ನಾವು ಅವನ ಜೊತೆ ಸ್ನೇಹಿತರಂತೆ ವರ್ತಿಸೋದಕ್ಕೆ. ನಾವು ಅವನು ಸೃಷ್ಟಿ ಮಾಡಿದ ತೋಟದಲ್ಲಿ ಜೀವಿಸ್ತಾ ಇದ್ವಿ. ಎಲ್ಲಿವರೆಗೂ ಇದು ಸುಂದರವಾಗಿತ್ತು ಅಂದ್ರೆ ಆದಮ ಮತ್ತು ಹವ್ವ ಅವನ ಉಲ್ಲಂಘನೆ ಮಾಡುವವರೆಗೂ. ದೇವ್ರು ಯಾವ ಮರದ ಹಣ್ಣನ್ನ ತಿನ್ಬಾರ್ದು ಅಂದಿದ್ನೋ ಆ ಮರದ ಹಣ್ಣನ್ನೇ ತಿನ್ಬೇಕು ಅಂತ ನಿನ್ಗನ್ನಿಸ್ತಿಲ್ವಾ? ಯಾಕೆ? ತಿನ್ನೋಕ್ ಇಲ್ಲಿರೋ ಹಣ್ಣುಗಳೇ ಸಾಕಲ್ವಾ? ಸಾಕು, ಆದ್ರೂ ಆ ಮರದ ಹಣ್ಣಿನ ಸ್ವಾದ ಹೇಗಿದೆ ಅಂತ ತಿಳ್ಕೊಳ್ಳೋ ಆಸೆ. ಈ ತೋಟದ ಯಾವ ಮರದ ಹಣ್ಣನ್ನು ತಿನ್ಬಾರ್ದು ಅಂತ ದೇವ್ರೇನಾದ್ರೂ ಹೇಳಿದ್ವಿ? ಇಲ್ಲ, ನಾವು ಯಾವ ಮರದಿಂದ ಬೇಕಾದ್ರೂ ಹಣ್ಣು ತಿನ್ಬಹುದು, ಆದ್ರೆ ಆ ಮಧ್ಯದಲ್ಲಿರೋ ಮರದಿಂದ ಮಾತ್ರ ತಿನ್ಬೇಡ ಅಂದಿದ್ದ. ಇದ್ರಿಂದ ಇದನ್ ಮುಟ್ಲೂಬಾರ್ದು, ನೀನ್ ಸತ್ತು ಹೋಗ್ತೀಯ ಅಂದಿದ್ದ. ನೀನೇನ್ ಸಾಯಲ್ಲ, ಯಾಕೆಂದ್ರೆ ಈ ಮರದಲ್ಲಿರೋದನ್ನ ನೀ ತಿನ್ಬಿಟ್ರೆ ನೀನು ದೇವರಂತೆ ಆಗ್ತೀಯಾ ಅನ್ನೋದು ಅವನಿಗೂ ಗೊತ್ತಿದೆ. ನಿನಗೂ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಅವ್ವ, ತಗೋ. ನಾ ಬಂದ ಹಾದಿ ದೇವ ತೋರಿದ ಹರಿಯಲ್ಲ, 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 ಹರಿಯಲ್ಲ. ಈಗ ಹೆಜ್ಜೆ ಒಂದು ಈಶ್ವರನ ನಿಯಮ ಉಲ್ಲಂಘಿಸಿ ನಾವು ಅವನಿಂದ ದೂರವಾದವು. ಅವತ್ತಿನಿಂದ ಎಲ್ಲ ತಪ್ಪಾಗ್ತಾ ಹೋಯಿತು. ನಾವು ಒಬ್ಬರನ್ನೊಬ್ಬರು ದ್ವೇಷಿಸೋದು, ನೋಯಿಸೋದು, ಅಸೂಯೆ ಪಡೋದನ್ನ ಕಲಿತು ಪರಸ್ಪರ ಪ್ರೀತಿಯಿಂದಿರುವುದನ್ನೇ ಮರೆತು ಬಂದಿರುವೆ. ಕನ್ನಡಿಯಲ್ಲಿ ಮುಖ ನೋಡಿ ನನ್ನೇ ಕೇಳಿದೆ, ನಾ ಯಾರಾದೆ, ನಾವು ಯಾರಾದೆವು? ನನ್ನ ಬಾಲ್ಯದ ದಿನಗಳ ಹೀಗಿದೆ ನಾ. ಆದರೂ ದೇವರು ನಮ್ಮನ್ನ ಎಷ್ಟು ಇಷ್ಟಪಡ್ತಾನೆ ಅಂದ್ರೆ ನಮ್ಮನ್ನ ವಾಪಸ್ ತನ್ನಲ್ಲಿಗೆ ಕರೆಸ್ಕೊಳ್ಳೋದಕ್ಕೆ ಇಷ್ಟಪಟ್ಟ. ಅದಕ್ಕಾಗಿ ತನ್ನ ಮಗನನ್ನ ಭೂಮಿಗೆ ಕಳಿಸ್ದ. ಅವನ ಹೆಸರೇ ಯೇಸು. ನಾವು ಯಾರಾದೆವು, ನಾವು ಯಾರಾದೆವು? ಹಾಗಾದ್ರೆ ಆ ಹುಡ್ಗ ದುಡ್ಕದ್ನಾ? ಹಾ,
ತಪ್ಪು ನಾವೆಲ್ಲ ಮಾಡ್ತೀವಿ. ನಿಂಗೆ ಆ ತೋಟದ ಹಾವು ನೆನಪಿದೆಯಾ? ಅವನು ಇಂದಿಗೂ ನಮ್ಮನ್ನ ತಪ್ಪು ಕೆಲಸ ಮಾಡೋದಕ್ಕೆ ಉತ್ಸಾಹ ನೀಡ್ತಾನೆ. ಆದರೆ ದೇವರು ನಮ್ಮನ್ನ ಕ್ಷಮಿಸೋದಕ್ಕೆ ಇಷ್ಟಪಡ್ತಾನೆ. ಅದಕ್ಕೆ ಅವನು ತನ್ನ ಮಗನನ್ನ ಕಳಿಸ್ದ. ಪೂರ್ತಿ ಕಥೆ ಕೇಳಿದ್ಮೇಲೆ ನಿಮ್ಗೆ ಅರ್ಥ ಆಗೋದು. ಅಂಕಲ್, ನಿಮ್ಗೆ ಬೆಂಗಳೂರು ತಲುಪಕ್ಕೆ ಎಷ್ಟೊತ್ತಾಗತ್ತೆ ಅಂತ ಗೊತ್ತಾ? ನೀನ್ ಚಿಂತೆ ಮಾಡ್ಬೇಡ, ನಮ್ಮ ಹತ್ರ ತುಂಬಾ ಸಮಯ ಇದೆ ಕಥೆ ಕೇಳೋದಕ್ಕೆ. ದೇವರ ಮಗನಾದ ಯೇಸು ಮಾನವ ಜನ್ಮ ತಾಳಿ ನಮ್ಮ ಹತ್ತಿರ ಬಂದ. ದೇವರ ಅದ್ಭುತ ಸೃಷ್ಟಿಯಿಂದ ಯೇಸು ಮರಿಯಾ ಎಂಬ ಯುವತಿಯಿಂದ ಜನ್ಮ ಪಡೆದ. ಮರಿಯಾ ಮತ್ತವಳ ಗಂಡ ಯೋಸೆಫ ಯೇಸುವನ್ನು ತಮ್ಮ ಮಗನಂತೆ ಪ್ರೀತಿಯಿಂದ ಬೆಳೆಸಿದರು. ಯೇಸುವಿನ ಜನ್ಮದ ಶುಭ ಸಮಾಚಾರ ತಿಳಿಸೋದಕ್ಕೆ ದೇವರು ಸ್ವರ್ಗದಿಂದ ತನ್ನ ದೂತರನ್ನ ಕಳಿಸಿದ. ದೇವದೂತರು ಯೇಸುವನ್ನು ಸ್ವಾಗತಿಸಲು ಕುರುಬರನ್ನು ಕಳಿಸಿದರು. ಇದು ನಿಜ. ಆ ದೇವದೂತರು ಏನ್ ಹೇಳೋದ್ರು ಅದು ನಿಜ. ಹೀಗೆ ಬಾಲಕ ದೊಡ್ಡವನಾದ ಮೇಲೆ ಕ್ರೈಸ್ತನಾಗಿ ದೀಕ್ಷೆ ತೊಟ್ಟ. ಅಂದು ದೀಕ್ಷೆ ಕೊಡುವ ದಿನ ಸ್ವರ್ಗದಿಂದ ಅಶರೀರವಾಣಿಯೊಂದು ಹೀಗೆ ನುಡಿಯಿತು: ಇವನು ನನ್ನ ಮಗ, ಇವನನ್ನು ನಾನು ತುಂಬಾ ಪ್ರೀತಿಸುತ್ತೇನೆ, ಇವನಿಂದ ನಾನು ತುಂಬಾ ಸಂತೋಷಗೊಂಡಿದ್ದೇನೆ. ಹೀಗೆ ಯೇಸು ಭೂಮಿ ಮೇಲೆ ತನ್ನ ಕಾರ್ಯವನ್ನ ಶುರು ಮಾಡ್ದ. ಹಾಗೆ ಸೈತಾನ್ ಕೂಡ ಕೆಲಸ ಶುರು ಮಾಡಿದ್ದ. ಸೈತಾನ್ ಅವನೇ ನಮ್ಮ ಮನಸ್ಸು ಕೆಡಿಸೋದು, ಅವನೇ ನಮ್ಮಲ್ಲಿ ಉತ್ಸಾಹ ತುಂಬೋದು, ದೇವರ ವೈರಿ. ಯೇಸು ನಮ್ಮನ್ನ ಪಾಪದಿಂದ ಕಾಪಾಡೋದು ಅವನಿಗೆ ಇಷ್ಟ ಇಲ್ಲ. ಅದಕ್ಕೆ ಸೈತಾನ್ ಯೇಸುಗೆ ನಿನಗೆ ಬೇಕಾದ್ದನ್ನೆಲ್ಲ ಕೊಡ್ತೀನಿ ಅಂತ ಆಮಿಷ ತೋರಿಸ್ದ. ದೇವರ ಮಗನೇ, 40 ದಿವಸ ಊಟ ಇಲ್ಲ, ಹಸುವಿನಲ್ಲೇ ಪ್ರಾರ್ಥಿಸ್ತಾ ಇದೀಯಾ? ಇದು ಯಾವುದಾದರೂ ಪರೀಕ್ಷೆಗ ಅಥವಾ ನಿನ್ ತಂದೆ ಉಪಾಯನೇ ಇರಬೇಕು? ಹಸಿವ? ನೀಯ ದೇವರ ಮಗನೇ ಆಗಿದ್ರೆ ಈ ಕಲ್ಲನ್ನು ಆಹಾರ ಮಾಡಿ ತೋರಿಸು. ಸತ್ಯವೇದದಲ್ಲಿ ಬರೆದಿದೆ, ಬರೀ ಆಹಾರದಿಂದ ಯಾರೂ ಬದುಕಕ್ಕಾಗಲ್ಲ, ಎಲ್ರಿಗೂ ದೈವವಾಕ್ಯದ ಅವಶ್ಯಕತೆ ಇದೆ. ನೀಯ ದೇವರ ಮಗನೇ ಆಗಿದ್ರೆ ಇಲ್ಲಿಂದ ಹಾರು. ದೇವದೂತರು ನಿನ್ನ ಕಾಪಾಡ್ತಾರೆಂದು ಬರೆದಿದೆಯಲ್ಲ, ಅವರು ಬಾಹುಗಳಲ್ಲಿ ನಿನ್ನ ಹಿಡಿತಾರೆ, ನಿನ್ನ ಪಾದಗಳಿಗೆ ಈ ಕಲ್ಲುಗಳಿಂದ ಏನೂ ಆಗಲ್ಲ. ಹೀಗೂ ಬರೆದಿದೆ, ದೇವರನ್ನು ಪರೀಕ್ಷಿಸಬೇಡ ಎಂದು. ನಾನು ನಿಂಗೆ ಇವೆಲ್ಲ ಕೊಡ್ತೀನಿ, ಆದ್ರೆ ನೀನು ನಂಗೆ ತಲೆಬಾಗಿ ಆರಾಧಿಸಬೇಕು. ತೊಲಗು ಸೈತಾನನೇ, ಅಲ್ಲಿ ಬರೆದಿದೆ, ದೇವರನ್ನು ಮಾತ್ರ ಪೂಜಿಸು, ಉಪಾಸನೆ ಮಾಡು ಎಂದು. ನಾನು ನಿನ್ನ ಬಿಡಲ್ಲ.
ಯೇಸು ನನ್ ಕಾಣೋ ಹಾಗೆ ಮಾಡ್ದ. ನಾನೆಲ್ಲ ನೋಡಬಲ್ಲೆ. ನಾನು ಕುರುಡ ಆಗಿದ್ದೆ, ಆದ್ರೆ ಈಗ ಎಲ್ಲ ಕಾಣುತ್ತೆ. ನಾಳೆ ಬನ್ನಿ, ದಯವಿಟ್ಟು ಕ್ಷಮಿಸಿ. ನಾಳೆ ಬನ್ನಿ, ನಾಳೆ. ಈ ಅದ್ಭುತ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಹೌದು, ದಿನ ಹೋದಂತೆ ಅವನ ಜನಪ್ರಿಯತೆ ಏರಿದೆ. ಅವನು ಒಳ್ಳೆ ಮನುಷ್ಯ. ನಿಕೋದೇಮ, ಆ ವ್ಯಕ್ತಿ ನಮ್ಮವನಲ್ಲ. ಇಲ್ಲ, ನಾಳೆ ಬನ್ನಿ ಹೇಳ್ತಿದ್ದೀನಲ್ಲ. ನಾಳೆ ಬನ್ನಿ, ನಾಳೆ ನೋಡ್ತಾರೆ ನಿಮ್ಮನ್ನ. ನಾಳೆ ಬನ್ನಿ. ಯೋಹಾನ, ಯುಧ, ಧನ್ಯವಾದ. ಪರವಾಗಿಲ್ಲ. ಯೇಸು, ಯೇಸು, ನಿಕೋದೇಮ, ನೀನ್ ಕತ್ಲಲ್ಲಿ ಏನ್ ಮಾಡ್ತಿದೀಯಾ? ಯೇಸು, ನೀವು ಆ ದೇವ್ರ ಮಗ ಆಗಿಲ್ದಿದ್ರೆ ನಿಮ್ಮಿಂದ ಈ ಅದ್ಭುತ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನೋದು ನಮಗ್ ಗೊತ್ತು. ಹೇಳ್ತೀನಿ ಕೇಳು. ನೀನು ಆ ದೇವರ ಮಹಿಮೆ ನೋಡ್ಬೇಕಂದ್ರೆ ಪುನರ್ಜನ್ಮ ಪಡಿಬೇಕು. ಆದರೆ ದೊಡ್ಡವರಾದ್ಮೇಲೆ ಪುನರ್ಜನ್ಮ ಹೇಗ್ ಪಡೆಯಕ್ಕಾಗತ್ತೆ? ನೋಡು, ಜನರು ಶಾರೀರಿಕವಾಗಿ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ಆದ್ರೆ ಆಧ್ಯಾತ್ಮಿಕತೆಯಿಂದ ಮಾತ್ರ ದೇವರ ಮಗನಾಗಬಹುದು. ಆದ್ರೆ ಅದ್ ಹೇಗ್ ಸಾಧ್ಯ? ದೇವರು ಈ ಜಗತ್ತಿನ ಜನರನ್ನು ಎಷ್ಟೊಂದು ಪ್ರೀತಿಸುತ್ತಾನೆಂದರೆ ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟ. ಯಾರು ಅವನನ್ನು ನಂಬ್ತಾರೋ ಅವರೆಲ್ಲರೂ ನಿತ್ಯ ಜೀವನವನ್ನು ಪಡೆದು ಅಮರರಾಗಿರುತ್ತಾರೆ. ದೇವರು ಜನರನ್ನು ನಿಂದಿಸಲು ಅಥವಾ ತೆಗಳಲು ತನ್ನ ಮಗನನ್ನು ಕಳುಹಿಸಿಲ್ಲ, ಬದಲಾಗಿ ಅವರನ್ನು ಕಾಪಾಡಲು ಕಳುಹಿಸಿದ್ದಾನೆ. ಯಾರು ಸತ್ಯತೆ ಇಲ್ಲದೆ ಜೀವಿಸುತ್ತಾರೋ ಅವರೆಲ್ಲ ಬೆಳಕಿಗಿಂತ ಕತ್ತಲೆಯನ್ನೇ ಇಷ್ಟಪಡುತ್ತಾರೆ. ಯಾರು ನಿತ್ಯ ಜೀವನ ಬಾಳ್ತಾರೋ ಅವರೆಲ್ಲ ಬೆಳಕಿಗೆ ಬರುತ್ತಾರೆ. ಆಗಲೇ ಹೇಳಲಾಗಿದೆ, ಅಕ್ಕಪಕ್ಕದವರನ್ನು ಪ್ರೀತಿಸಿ ವೈರಿಗಳನ್ನು ದ್ವೇಷಿಸಿ ಎಂದು. ಆದ್ರೆ ನಾನು ಹೇಳ್ತೀನಿ, ವೈರಿಗಳನ್ನು ಪ್ರೀತಿಸಿ, ಯಾರು ನಿಮ್ಮನ್ನು ದ್ವೇಷಿಸ್ತಾರೋ ಅವರಿಗೂ ಒಳ್ಳೇದು ಮಾಡಿ ಅಂತ. ನಿಮಗೆ ಶಾಪ ಹಾಕುವವರನ್ನೂ ಕರುಣಿಸು ಎಂದು ದೇವರಲ್ಲಿ ಬೇಡ್ಕೊಳ್ಳಿ. ನಿಮಗೆ ಹಿಂಸೆ ನೀಡುವವರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ. ಆಗಲೇ ನೀವು ಸ್ವರ್ಗದಲ್ಲಿರೋ ನಿಮ್ಮ ತಂದೆಯ ಪಾತ್ರವನ್ನು ವಹಿಸಬಹುದು. ಅವನು ದುರ್ಜನ ಸಜ್ಜನರಿಬ್ಬರಿಗೂ ಸೂರ್ಯೋದಯ. ನಾನು ಈತ ರೋಮರನ್ನು ಓಡಿಸಿ ಹೊಸ ಕ್ರಾಂತಿ ಶುರು ಮಾಡಿ ನಮ್ಮನ್ನು ಉದ್ಧಾರ ಮಾಡುತ್ತಾನೆಂದು ಭಾವಿಸಿದ್ದೆ. ಆದ್ರೆ ಬರೀ ಮಾತಿನಿಂದ, ಅದರಲ್ಲೂ ವೈರಿಗಳನ್ನು ಪ್ರೀತಿಸಿ ಅಂತ ಹೇಳಿ ನಿರಾಶೆ ಮಾಡ್ತಿದ್ದಾನೆ. ನಿಮ್ಮನ್ನು ಪ್ರೀತಿಸಿದವರನ್ನು ಮಾತ್ರ ನೀವು ಪ್ರೀತಿಸಿದರೆ ಆ ದೇವರು ನಮಗೆ ಫಲ ನೀಡುತ್ತಾನೆ. ಎಲ್ರನ್ನೂ ಗುಣ ಮಾಡ್ತಾರೆ ಅಂತ ಕೇಳಿದ್ದೆ. ಕಾಲೇಬ, ಜಾಸ್ತಿ ಆಸೆ ಪಡಬೇಡ. ನಿನ್ನ ಅಣ್ಣನ ಗುಣಪಡಿಸೋಕೆ ಇವನಿಗಿಂತ ಜಾಸ್ತಿ ಅರ್ಹತೆ ಇರಬೇಕು. ಅದನ್ನ ನಿನ್ನ ಮನಸ್ಸಿಂದ ತೆಗೆದುಹಾಕು. ಅನರ್ಹರು ಕೂಡ ಅದೇ ಮಾಡುತ್ತಾರಲ್ಲವೇ? ನಿಮಗೆ ಹೇಗೆ ಬೇರೆಯವ್ರು ನಡ್ಕೊಳ್ಬೇಕು ಹಾಗೆ ನೀವು ಬೇರೆಯವ್ರ ಜೊತೆ ನಡ್ಕೊಳ್ಳಿ. ಈ ಮನುಷ್ಯ ದೇವರು ಅನ್ಕೊಂಡಿದ್ದಾನೆ, ಆದ್ರೆ ಇವನು ತೊಂದರೆ ಕೊಡೋನು. ಹೋಗ್ಲಿ ಬಿಡು ಯಾಕೋಬ, ಈಗ ಜನರು ನಮಗಿಂತ ಅವನ್ನ ನಂಬ್ತಾರಲ್ವಾ, ಅದು ಸ್ವಲ್ಪ ದಿನ ಅಷ್ಟೇ. ಯಾಕೆ ಇಲ್ಲ ನಿಲ್ಸ್ತಾ ಇದ್ದೀರಾ?
ಇಲ್ಲ ನಾವು ಒಳಗೋಗಕ್ಕಾಗಲ್ಲ. ಹೋಗ್ಲಿ ಬಿಡು ಕಾಲೇಬ, ನಿನ್ ಪ್ರಯತ್ನ ನೀನ್ ಮಾಡ್ದೆ. ಆದ್ರೆ ಇವರು ನಿನ್ನ ಗುಣ ಮಾಡ್ಬೋದು. ನಂಗೊಂದು ಉಪಾಯ ಹೊಳಿತು, ನಡೀರಿ. ನನ್ನ ಮಗು ಗುಣ ಆಯ್ತು. ಧನ್ಯವಾದ, ಧನ್ಯವಾದ ಯೇಸು. ನೀವ್ ಮೇಲೇನ್ ಮಾಡ್ತಿದ್ದೀರಾ? ಪರವಾಗಿಲ್ಲ ಬಿಡು ಪೇತ್ರ, ನೋಡಲ್ಲಿ. ಸ್ನೇಹಿತನೇ, ನಿನ್ನ ಪಾಪವನ್ನೆಲ್ಲ ಮನ್ನಿಸಿದೆ. ಪಾಪ ಕ್ಷಮಿಸೋದ? ಅದು ದೇವರಿಂದ ಮಾತ್ರ ಸಾಧ್ಯ. ಅವನು ತನ್ನನ್ನೇ ದೇವರು ಅಂದ್ಕೊಂಡಿದ್ದಾನೆ. ನೀವು ಈ ಪಂಥದ ಬೋಧಕರಾದ್ದರಿಂದ ನೀವೇ ಹೇಳಿ, ನಿಮಗೆ ಯಾವುದು ಸುಲಭ? ಈ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎನ್ನುವುದು, ಅಥವಾ ಆತನಿಗೆ ಎದ್ದು ನಿಂತು ಚಾಪೆಯನ್ನು ತೆಗೆದುಕೊಂಡು ಮನೆಗೆ ನಡೆ ಎನ್ನುವುದು? ನಾನೆರಡೂ ಮಾಡಬಲ್ಲೆ ಎನ್ನುವುದು ನಿಮ್ಗೀಗ ಗೊತ್ತಾಗುತ್ತೆ. ಎದ್ದೇಳು, ನಿನ್ ಚಾಪೆ ತಗೋ, ಹಾಗೆ ಮನೆಗೆ ಹೋಗು. ಕಾಲೇಬಾ, ಇದನ್ನ ನೀನ್ ನಂಬಕ್ಕಾಗತ್ತಾ? ನನ್ಗೆ ಬಹಳ ಖುಷಿ ಆಗ್ತಿದೆ. ಇದು ನಿಜವಾಗ್ಲೂ ಅದ್ಭುತ. ಚಾಪೆನೆ ಮರ್ತಿದ್ದೆ. ಕಾಲೇಬಾ, ಹೋಗೋಣ ಬಾ. ಕಾಲೇಬಾ, ಬಾ ಹೋಗೋಣ. ಅವನು ನಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾನೆ. ಹೌದು ಯಾಕೋಬಾ, ನಾನು ಒಪ್ಕೋತೀನಿ. ನಾವು ಅವನಿಂದ ಮುಕ್ತಿ ಪಡಿಬೇಕು. ಮುಕ್ತಿ ಪಡಿಬೇಕು? ಏನ್ ಹೇಳ್ತಿದ್ಯಾ ನೀನು? ನಾನು ಹೇಳಿದ್ದು ಅವನಿಂದ ಮುಕ್ತಿ ಪಡಿಬೇಕು ಅಂತ, ಒಳ್ಳೆದಕ್ಕಾಗಿ. ಹೌದು, ನನಗೆ ಈಗ ಅರ್ಥ ಆಗ್ತಿದೆ. ಏಯ್, ನಿಂತ್ಕೊಳ್ಳೋ. ಅಮ್ಮ ಎಷ್ಟು ಖುಷಿ ಆಗ್ಬಹುದು. ಅವಳ ಮುಂದೆ ಓಡಾಡಿ ನಾನು ಅವಳನ್ನ ಆಶ್ಚರ್ಯ ಪಡಿಸ್ತೀನಿ. ಬೇಡ ಕಾಲೇಬಾ, ನೋಡ್ಬೇಡ. ರೋಮರು ಯಾವುದೋ ಅಪರಾಧಿನ ಶಿಲುಬೆಗೇರಿಸ್ತಾ ಇದ್ದಾರೆ. ನಾವು ಹಿಂದಿನ ದಾರಿಯಲ್ಲಿ ಮನೆಗೆ ಹೋಗೋಣ. ಬೆನ್ಯಾಮಿನ್, ಹೇಳು. ಅವರು ಕಳ್ತನ ಮಾಡಿದವ್ರನ್ನು ಶಿಲ್ಬೆಗೇರಿಸ್ತಾರ? ನಂಗೊತ್ತಿಲ್ಲ, ಆದ್ರೆ ರೋಮರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸುತ್ತೆ. ಹೌದೌದು, ನಾನು ಇವತ್ ಬೆಳಿಗ್ಗೆ ವಾಪಸ್ ಬಂದೆ. ಕೇಳಿಲಿ, ಯೇಸು ಶಕ್ತಿಯಿಂದ ಒಬ್ಬ ಕುರುಡನನ್ನ ನೋಡಾಗ್ ಮಾಡಿದೆ. ಹೌದು, ನಾನು ಚಿಕ್ಕ ಹುಡುಗಿನ ನಡೆಯೋ ಹಾಗೆ ಮಾಡಿದೆ. ಹಾ, ಮರಿಯಾ ಮತ್ತು ಮಾರ್ತಾನ್ ನೋಡಿ ಖುಷಿ ಆಯ್ತು. ಯೇಸು, ನನ್ನ ಮಗನ ಮೇಲೆ ದಯೆ ತೋರಿಸು. ನಾನು ನಿಮ್ಮ ಶಿಷ್ಯರ ಹತ್ರ ಕರ್ಕೊಂಡು ಹೋದ್ರು ಯಾರಿಗೂ ಗುಣಪಡಿಸಕ್ಕಾಗ್ಲಿಲ್ಲ. ಅವನನ್ನ ನನ್ನ ಹತ್ರ ಕರಿತೇನೆ. ಎಷ್ಟು ದಿವಸದಿಂದ ಇವನು ಹೇಗಿದ್ದಾನೆ?
ಅವನು ಸಣ್ಣವನಾಗಿದ್ದಾಗಿಂದ ಮಾತೇ ಆಡಿಲ್ಲ. ಸೈತಾನ ಅವನ ಒಮ್ಮೆ ಬೆಂಕಿಗೆ ಮತ್ತೊಮ್ಮೆ ನೀರಿಗೆ ಬಿಸಾಡ್ತಾನೆ. ಯೇಸು, ದಯೆ ತೋರಿಸಿ, ನಿಮ್ಮ ಕೈಲಾದ ಗುಣಪಡಿಸಿ. ಕೈಲಾಗೋದ? ಯಾರು ನನ್ನ ನಂಬ್ತಾರೋ ಅವ್ರು ಏನ್ ಬೇಕಾದ್ರೂ ಸಾಧಿಸ್ಬೋದು. ನನಗೆ ನಂಬಿಕೆ ಇದೆ, ಆದರೆ ನನ್ನ ನಂಬಿಕೆಯನ್ನು ಬಲಪಡಿಸಿ. ನಾನು ನಿನಗೆ ಆದೇಶ ಮಾಡ್ತೀನಿ, ಹುಡುಗನ ಬಿಟ್ಟು ಹೋಗು. ಪುನಃ ಇವನಿಗೆ ತೊಂದರೆ ಕೊಡ್ಬೇಡ. ಈ ಹುಡುಗ ಸತ್ತೋದ? ಅಪ್ಪ, ನನ್ನ ಕಂದ. ನನ್ನ ಕಂದ. ಹಾಗಾದ್ರೆ ಯೇಸು ಸೈತಾನ್ಗಿಂತ ಶಕ್ತಿಶಾಲಿನಾ? ಹಾ, ಅದು ನಿಜ. ಯೇಸುವಿನ ಶಕ್ತಿ ಅಪಾರವಾದದ್ದು. ಅವನು ನಮ್ಮೆಲ್ಲರನ್ನು ಪ್ರೀತಿಸ್ತಾನೆ, ನಮಗೆ ಮುಕ್ತಿ ಕೊಡೋದಕ್ಕೆ ಇಷ್ಟಪಡ್ತಾನೆ. ಸರಿಯಾಗಿ ಆ ಪುಟ್ಟ ಹುಡುಗನ ಥರಾನೇ. ಆದರೆ ಎಲ್ಲರೂ ಯೇಸುನ ಇಷ್ಟಪಡ್ತಿರ್ಲಿಲ್ಲ. ಕೆಲವು ಜನ ಯೇಸುನ ಬಹಳ ದೊಡ್ಡ ಸಮಸ್ಯೆ ಅನ್ಕೊಂಡಿದ್ರು. ಅದಕ್ಕೋಸ್ಕರ ಯೇಸುವಿನ ವಿರುದ್ಧ ಷಡ್ಯಂತ್ರ ರಚಿಸೋದಕ್ಕೆ ಶುರು ಮಾಡಿದ್ರು. ಆದರೆ ಯೇಸು ಬೇರೆಯವರಿಗೆ ಹೆದರಿ ತನ್ನ ಕಾರ್ಯವನ್ನ ಎಂದೂ ನಿಲ್ಲಿಸಲಿಲ್ಲ. ಯಾಕೆಂದ್ರೆ ಅವನು ಗೊತ್ತಿತ್ತು ಅವ್ರು ಯಾರು ಅಂತ. ಹಾಗಾಗಿ ಅವನು ಅವ್ರನ್ನ ಎದುರಿಸೋದಕ್ಕೆ ತಯಾರಾಗಿದ್ದ. ಏಸು, ಇಂದು ಒಳ್ಳೆ ದಿನ ಆಗಿತ್ತಲ್ಲ? ಹೌದು, ಚೆನ್ನಾಗಿತ್ತು. ನಾನು ಮೋಸ ಹೋಗಿ ಕೆಲವ್ರ ಕೈಗೆ ಸಿಕ್ಕಾಕೋತೀನಿ. ಅವ್ರು ನನ್ನ ಮುಗಿಸ್ತಾರೆ. ಆದರೆ 3ನೇ ದಿವಸ ನಾನು ಪುನಃ ಎದ್ದು ಬರ್ತೀನಿ. ಅವರೇನು ಹೇಳ್ತಾ ಇದ್ದಾರೆ? ನನಗೂ ಗೊತ್ತಿಲ್ಲ. ಅದ್ಯಾಕಾಗಬೇಕು? ನೀವು ಹಬ್ಬ ಆಚರಿಸಕ್ಕೆ ಜೆರುಸಲೇಮಿಗೆ ಬಂದಿದ್ದೀರಾ? ಇದ್ ನೋಡಿ. ಹೆಚ್ಚಿನ ತೊಂದರೆ ಆಗೋದಕ್ಕಿಂತ ಮುಂಚೆ ಅವನನ್ನ ನಾವು ಮುಗಿಸ್ಬೇಕು. ಇಲ್ಲ, ನಾವಿನ್ನೂ ಕಾಯಬೇಕು, ದುಡುಕ್ತಾ ಇದೀವಿ. ಇಲ್ಲ, ನಾವು ಕಾದಿದ್ದು ಜಾಸ್ತಿ ಆಯ್ತು. ನಾವು ಸುಮ್ಮನೆ ಅವನನ್ನು ಮುಗಿಸೋಕಾಗಲ್ಲ. ನಮಗೆ ಬೇರೆ ಆಯ್ಕೆನೇ ಇಲ್ಲ. ಅವನು ನಮಗೆ ತೊಂದರೆ ಕೊಡೋ ಮೊದಲು ನಾವು ಅವನನ್ನು ಮುಗಿಸಬೇಕು. ರೋಮರು ಶಿಲುಬೆಗೇರಿಸೋಕೆ ಬೇರೊಬ್ಬ ಅಪರಾಧಿನ ವ್ಯವಸ್ಥೆ ಮಾಡೋಣ. ಆದರೆ ಮೊದಲು ನಾವು ಕಾಯೋಣ. ಹಬ್ಬ ಆಚರಿಸೋಕೆ ತುಂಬಾ ಜನ ಯಾತ್ರಿಕರು ಬಂದಿದ್ದಾರೆ. ಇದರಿಂದ ಗಲಭೆ ಕೂಡ ಆಗಬಹುದು. ಯಾರು ನನ್ನ ನಂಬ್ತಾರೋ ಅವರೆಲ್ಲ ನನ್ನ ಕಳಿಸಿದಾತನನ್ನ ನಂಬ್ತಾರೆ. ಇವನೇನ್ ಮಹಾ ಕ್ರಾಂತಿಕಾರಿ. ಅವರೆಲ್ಲ ದೇವರನ್ನು ನೋಡಿದ್ದಾರೆ. ನಾನು ಈ ಜಗತ್ತಿಗೆ ಬಂದ ಬೆಳಕು. ಯಾರು ನನ್ನನ್ನು ನಂಬೋದಿಲ್ಲ. ಯೇಸು ಶಿಷ್ಯ, ನೀನಿಲ್ಲಿ ಹೇಳು, ನಿನಗೇನ್ ಸೇವೆ ಮಾಡಬೇಕು ಅಂತ. ಯೇಸುನ ನಿಮ್ ಕೈಗೊಪ್ಸಿದ್ರೆ ನೀವು ನನಗೆ ಎಷ್ಟು ಹಣ ಕೊಡ್ತೀರಾ? ನಿನ್ ಕೈಲದಾಗುತ್ತಾ? ಒಂದು, ಎರಡು, ಮೂರು, ನಾಲ್ಕು,
27, 28, 29, 30. ಸರಿಯಾದ ಸಮಯ ನೋಡಿ ನಿಮಗೆ ತಿಳಿಸುತ್ತೇನೆ. ಪೇತ್ರ, ಯಾಕೋಬ, ಯೋಹಾನ, ಬನ್ನಿ. ನೀವೆಲ್ಲ ಇಲ್ಲೇ ಇರಿ. ನಾ ತುಂಬಾ ನೊಂದಿದ್ದೇನೆ. ಅದೇ ನನ್ನನ್ನು ಕೊಲ್ತಾ ಇದೆ. ಇಲ್ಲೇ ಇರಿ. ನಾನು ಬರೋವರೆಗೂ ಎಚ್ಚರದಿಂದ ಕಾಯ್ತಾ ಇರಿ. ಆಯ್ತು, ಇರ್ತೀವಿ. ಇದೆಲ್ಲ ಏನಾಗ್ತಿದೆ? ನಂಗೂ ಅರ್ಥ ಆಗ್ತಾ ಇಲ್ಲ. ಮೊದಲೆಂದು ಅವರಿಷ್ಟೊಂದು ಬೇಜಾರಾಗಿದ್ದೇನೆ ನಾನು ನೋಡೇ ಇಲ್ಲ. ನನ್ನ ತಂದೆ, ನಿನ್ನಿಂದ ಸಾಧ್ಯವಾದ್ರೆ ನನಗೆ ಈ ರೀತಿ ಅನುಭವಿಸ ಹಾಗೆ ಮಾಡಬೇಡ. ನಿನಗಿಷ್ಟ ಬಂದಂತೆ ಮಾಡು. ನನ್ನ ಇಷ್ಟದಂತೆ ಅಲ್ಲ. ಹೋಗು, ಆಯ್ತು ತಗೊಂಬ. ನಾನು ಬರೋವರೆಗೂ ನಿಮಗೆ ಎಚ್ಚರವಾಗಿರಕ್ಕಾಗಲ್ವಾ? ನಮಗೆ ಏಸು ಯಾರು ಅಂತ ಹೇಗೆ ಗೊತ್ತಾಗುತ್ತೆ? ನಮ್ಮಲ್ಲೇ ಯಾರಾದ್ರೂ ಮುಂದೆ ಹೋಗಿ ಅವನೇ ಏಸು ಅಂತ ತೋರಿಸಿದ್ರೆ ಒಳ್ಳೇದು. ಇಲ್ಲ, ನಾನು ಯಾರ ಕೆನ್ನೆಗೆ ಮುತ್ತಿಡುತ್ತೇನೋ ಅವನೇ ಏಸು. ನನ್ನನ್ನು ಕಳಿಸ್ಕೊಡೋ ಸಮಯ ಆಗ್ಲೇ ಬಂದಾಯ್ತು. ಹೇಳಿ, ನನಗೆ ಮೋಸ ಮಾಡೋನಾಗ್ಲೇ ಇಲ್ಲಿದ್ದಾನೆ. ನಿನಗೆ ಯಾರು ಬೇಕಿತ್ತು? ನಜರೇತನ ಯೇಸುವನ್ನ. ನಾನೇ ಅವನು. ಯಾರನ್ನು ಹುಡುಕ್ತಾ ಇದ್ದೆ ನೀನು? ನಜರೇತನ ಯೇಸುವನ್ನ. ಅವನು ನಾನೇ ಅಂತ ಹೇಳಿದ್ನಲ್ಲ. ನಿನಗೆ ನಾನ್ ಬೇಕಲ್ವಾ? ಇವರಿಂದೆಲ್ಲ ಹೋಗೋದಿಕ್ ಬಿಡು. ಹೇಗಿದ್ದೀರಾ ಯೇಸು? ನೀನು ನನಗೆ ಮುತ್ತಿಟ್ಟು ಮೋಸ ಮಾಡಲ್ವಾ? ಪೇತ್ರ, ಬೇಡ. ಈ ಖಡ್ಗನ್ ದೂರ ಬಿಸಾಕು. ಯಾರು ಹಿಂಸೆ ಮಾಡ್ತಾರೋ ಅವ್ರು ಹಿಂಸೆಯಿಂದನೇ ಸಾಯ್ತಾರೆ. ನನ್ನ ತಂದೆ ಏನ್ ಅನ್ಕೊಂಡಿದ್ರು ಅದನ್ನ ನಾನು ಅನುಭವಿಸಕ್ ಸಿದ್ಧ. ಯೇಸು, ಏನಾದ್ರೂ ಮಾಡಿ ಅವನ್ನ ತಡೀರಿ. ನಿನಗೆ ಗೊತ್ತಿಲ್ವಾ, ನನ್ನ ತಂದೆ ಕಳಿಸಿರೋ 12 ದೇವದೂತ ಸೈನ್ಯನ ನಾನು ಕೇಳಬಹುದು ಅಂತ?
ಆದ್ರೂ ಅವನು ಬರ್ದಂತೆ ನಡಿಲೇಬೇಕಲ್ವಾ? ಆದ್ರೆ ಯೇಸು ಏನೋ ತಪ್ಪು ಮಾಡದೇ ಇದ್ರು ಅವ್ರಿಗೆ ಯಾಕೆ ಶಿಕ್ಷೆ ಕೊಟ್ರು? ನಾ ಅನ್ಕೊಂಡಿದ್ದೆ ಯೇಸು ಬಹಳ ಶಕ್ತಿಶಾಲಿ ಅಂತ, ಆದ್ರೂ ಅವ್ರನ್ನ ಯಾಕೆ ತಡೀಲಿಲ್ಲ? ಯೇಸು ಶಕ್ತಿಶಾಲಿನೇ, ಆದ್ರೆ ಆ ಶಕ್ತಿನ ಅವನು ಯಾವತ್ತೂ ಅವನಿಗೋಸ್ಕರ ಉಪಯೋಗಿಸ್ಕೊಳ್ಳಿಲ್ಲ. ಅವನು ತನ್ನ ಶಕ್ತಿಯನ್ನು ಉಪಯೋಗಿಸಿದ್ದು ನಿನಗೋಸ್ಕರ ಮತ್ತೆ ನಿನಗೋಸ್ಕರ. ಅಂದ್ರೆ ನೀವ್ ಹೇಳಿದ ಅರ್ಥ ಆಗ್ಲಿಲ್ಲ. ನೆನಪಿಡು, ನಾವು ನಮ್ಮ ಪಾಪಗಳ ಕಾರಣದಿಂದ ದೇವರಿಂದ ದೂರ ಆಗಿದ್ವಿ, ಮತ್ತೆ ಇದರ ಶಿಕ್ಷೆನ ಯಾರಾದ್ರೂ ಒಬ್ರು ಅನುಭವಿಸ್ಲೇಬೇಕಿತ್ತು. ಅದಕ್ಕೋಸ್ಕರ ನಮ್ ಶಿಕ್ಷೆನ ಅವ್ರು ಅನುಭವಿಸಿದ್ರ? ಹಾಗಾದ್ರೆ ಅವ್ರಿಗೆ ಯಾವ ಶಿಕ್ಷೆ ಕೊಟ್ರು? ಆಗ ಜನರನ್ನ ಶಿಲುಬೆಗೇರಿಸಿ ಕೊಲ್ತಿದ್ರು. ಹಾಗಿದ್ರೆ ಯೇಸುಗೆ ಕೂಡ ಅದನ್ನೇ ಮಾಡಿದ್ರಾ? ಬಾಯಿಲಿ ನೀನು ಅವನಿಗೆ ಸಹಾಯ ಮಾಡು. ನಡಿ ನಡಿ, ಬೇಗ ನಡಿ. ನಡಿ ಬೇಗ ಬೇಗ. ಬೇಗ ನಡಿ. ಮೊದ್ಲು ಆ ಇಬ್ರು ಕೈದಿನ ಕರ್ಕೋ, ಈ ಹೆಸನ ಆಮೇಲೆ ಇಟ್ಕೋ. ನನ್ನ ತಂದೆ, ಇವ್ರನ್ನೆಲ್ಲ ಕ್ಷಮಿಸ್ಬಿಡು. ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ನನ್ನ ತಂದೆ, ದೇವ್ರೇ, ಯಾಕೆ ನನ್ನ ಕೈ ಬಿಟ್ಟಿದೀಯ? ನೀನು ದೇವರ ಮಗಲ್ವೇ?
ನಿನ್ನನ್ನು ನೀ ಕಾಪಾಡು, ಹಾಗೆ ನಮ್ಮನ್ನು ಸಹ. ದೇವ್ರ ಭಯ ಇಲ್ವೇ ನಿಂಗೆ? ನಾವು ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ, ಆದ್ರೆ ಅವನೇನೂ ತಪ್ಪು ಮಾಡಿಲ್ಲ. ನಿಂಗೆ ಅಧಿಕಾರ ಸಿಕ್ಕ ಮೇಲೆ ನನ್ನ ನೆನಪಿಡು. ಭರವಸೆ ಕೊಡ್ತೀನಿ, ಇವತ್ತು ನೀ ನನ್ನ ಜೊತೆ ಸ್ವರ್ಗ ಸೇರ್ತೀಯ ಅಂತ. ಎಲ್ಲ ಮುಗೀತು. ನನ್ನ ತಂದೆ ಇನ್ನು ನನ್ನನ್ನು ನಿನ್ನ ಕೈಗೊಪ್ಪಿಸ್ತೀನಿ. ಸಿಪಾಯಿ ನೋಡು, ಇವರೆಲ್ಲ ಸತ್ ಹೋದ್ರ. ಆಯ್ತು. ಈ ಮನುಷ್ಯ ನಿಜವಾಗ್ಲೂ ದೇವರ ಮಗನಾಗಿದ್ದ. ನನಗೆ ಈ ದೇಹ ತೆಗೆದುಕೊಂಡೋಗೋ ಅಧಿಕಾರ ಇದೆ. ಯೋಸೇಫಾ, ನಿಲ್ಲು, ನಾನು ಸಹಾಯ ಮಾಡ್ತೀನಿ. ನಿಕೋದೇಮ, ನೀನು ಇವನು ಭಕ್ತ ಅನ್ನೋದನ್ನ ಎಲ್ಲರಿಗೂ ತೋರಿಸ್ಬೇಕಾಗಿದ್ಯಾ? ಅವ್ರಿಗೇನ್ ಮಾಡ್ಬೇಕು ಅನ್ಸುತ್ತೋ ಮಾಡ್ಲಿ, ನನ್ಗೆ ಅವ್ರ ಬಗ್ಗೆ ಚಿಂತೆ ಇಲ್ಲ. ನನ್ನ ಮುಂದೆ ನಿಂತ ಎಲ್ಲದರಲ್ಲೂ ನಂಬಿಕೆ ಮಾತ್ರ ಮರಳಿಲ್ಲ. ಯಾರು ನಡೆಯದ ಹಾದಿಲಿ ನಡೆಯೇ ತಪ್ಪಿಸಲ ಸಾಧ್ಯವದು. ಪ್ರೀತಿ ತೋರುವ ಅವರ ಗುಣ ನಂಬದಿರುವುದು ನನ್ನ ಮನ. ನನಗೆಂದೇ ಎಲ್ಲವ ಮಾಡಿದರು. ತಿಳಿಯೇನೇನ ರಕ್ಷಿಸಿದ ಪ್ರೀತಿಯನು ತೆರೆಯಲಿಲ್ಲ ಮನದ ಕಣ್ಣುಗಳು. ಇಂದು ತೆರೆದು ದರ್ಶನ ತಂದರು ನಂಬುವೆನು. ನನಗೆಂದೇ ಮಾಡಿದರೆ
ನಡೆಯುವುದೇ ವಿಶ್ವದಿ ನಿಜವು ಉಳಿದ ಮಡಕೆ ಸೇರುವುದೆಂದು ಮತ್ತೆ ಅಂಟಿಸಲು ಸಾಧ್ಯವೇ ನಿಜವದು ನೀ ಕಂಡಾಗ ಅದರಂತೆ ನೀ ಹೋಗಲು ಬರುವರು ಕತ್ತರಾಗ ಮಾತಾಡಿಸೇ ನಿನ್ನ ಪುರಿತನಾಗಿ ಮಾತಾಡಿಸೇ ನಿನ್ನ ಪುರಿತನಾಗಿ ಮಾತಾಡಿಸೇ ನಿನ್ನ ಪುರಿತನಾಗಿ ಮಾತಾಡಿಸೇ ನಿನ್ನ ಪುರಿತನಾಗಿ ಪುರಿತನಾಗಿ. ನಾವು ಯೋಚಿಸಿದ ಹಾಗೆ ನಗರದ ನಾಯಕರೆಲ್ಲ ನಮ್ಮನ್ನು ಹುಡುಕ್ತಾ ಇದ್ದಾರೆ. ನಾನ್ ಸಮಾಧಿ ಹತ್ರ ಹೋಗಿದ್ದೆ. ಅಲ್ಲಿರೋ ಕಲ್ಲುಗಳೆಲ್ಲ ದೂರ ಕುರುಳಿದ್ವು. ಅಲ್ಲೊಬ್ಬ ದೇವದೂತ ಸಹ ಇದ್ದ. ಅವನ್ ಹೇಳ್ದ ಏಸು ಮೊದ್ಲೇ ಹೇಳ್ದ ಹಾಗೆ ಏಸು ಸಾವಿನಿಂದ ಮೇಲೆದ್ದು ಪುನರ್ಜೀವಿಸ್ತಾನೆ. ದೇವದೂತನಾಗಿರಲಿ ಮನುಷ್ಯನಾಗಿರಲಿ ಸತ್ತ ಮೇಲೆ ಯಾರು ಮತ್ತೆ ಬದುಕಿ ಬರೋದಿಲ್ಲ. ನೋಡಿ ಅವನು ಪ್ರೇತ. ಯಾಕೆಲ್ರೂ ಹೆದರ್ಕೋತಾ ಇದ್ದೀರಾ? ಅನುಮಾನನ? ನೋಡಿ, ನನ್ನ ಕೈ, ನನ್ನ ಕಾಲು, ನಾನು ಯಾರು ಅಂತ ನೋಡಿ. ದೇವುಗಳಿಗೆ ನನ್ನ ರೀತಿ ದೇಹ ಇರಲ್ಲ. ತಿನ್ನಕ್ಕೇನಾದ್ರೂ ಇದೆಯಾ? ನೋಡಿ, ದೆವ್ವಗಳು ಮೀನ್ ತಿನ್ನಲ್ಲ. ಇದು ಯಾಕೀಗಾಯ್ತು? ಮತ್ತೆ ನೀವ್ ಹೇಗೆ ಬದುಕ್ ಬಂದ್ರಿ? ಸತ್ಯವೇದದಲ್ಲಿ ಬರೆದಿದೆ, ನಾನು ಶಿಕ್ಷೆ ಅನುಭವಿಸಿ 3ನೇ ದಿವಸ ಸಾವಿನಿಂದ ಹೊರಬರ್ತೀನಿ ಅಂತ. ಇದು ನಿಮ್ದು. ನಾ ಇದನ್ನ ಕದ್ದಿದ್ದೆ. ಅಲ್ಲಿ ಬರೆದಿದೆ, ಎಲ್ರಿಗೂ ತಿಳಿಸುವುದೇನೆಂದರೆ ಯಾರು ನನ್ನ ಕಡೆ ನೋಡ್ತಾರೋ ಅವರೆಲ್ಲ ಆಧ್ಯಾತ್ಮಿಕವಾಗಿ ಸಾಯದೆ ಸ್ವರ್ಗದಲ್ಲಿ ಚಿರಾಯುವಾಗ್ತಾರೆ. ಆದ್ರಿಂದ ನೀವು ಎಲ್ಲಾ ದೇಶದ ಜನರಿಗೆ ನನ್ನ ಶಿಷ್ಯರನ್ನಾಗಲು ಶಿಕ್ಷಣ ನೀಡಿ, ಅವರಿಗೆ ತಂದೆ, ಮಗ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸನ ಮಾಡಿಸಿ. ನಾನು ನಿಮಗೇನು ಆಜ್ಞಾಪಿಸಿದನೋ ಅದೆಲ್ಲವನ್ನೂ ಅವರಿಗೆ ಉಪದೇಶ ಮಾಡಿ. ನಾನು ಯಾವಾಗಲೂ ನಿಮ್ಮೊಂದಿಗಿರುತ್ತೇನೆ, ಈ ಜಗತ್ತು ಇರುವ ತನಕ. ಗಲಿಲಿಯ ಜನರೇ, ಎಲ್ಲರೂ ಆಕಾಶದ ಕಡೆ ಯಾಕೆ ನೋಡ್ತಿದ್ದೀರಿ? ಯೇಸುನ ಸ್ವರ್ಗಕ್ಕೆ ಕರೆದೊಯ್ಯಲಾಗಿದೆ. ಆದ್ರೆ ಒಂದ್ ದಿವಸ ಅವ್ರು ವಾಪಸ್ ಬರ್ತಾರೆ. ಹೇಗೆ ಅವ್ರು ಇಲ್ಲಿಂದ ಹೋದ್ರೋ ಅದೇ ರೀತಿ ಇಲ್ಲಿ. ಎಂದು ಒಳ್ಳೆ ವಿಷಯ. ನೀವು ನೋಡಿದ್ರಲ್ಲ, ಯೇಸು ನಮಗೋಸ್ಕರ ಅವನು ಪ್ರಾಣನೇ ಕೊಟ್ಟ. ಯಾಕೆಂದ್ರೆ ನೀವಿಬ್ರು ಅವನಿಗೆ ತುಂಬಾ ಬೆಲೆ ಬಾಳೋರು. ನನ್ನ ಮತ್ತೆ ನಿಮ್ಮ ಶಿಕ್ಷೆನ ಅವನು ಅನುಭವಿಸ್ದ. ಇದೊಂದೇ ದಾರಿ ನಮ್ಗಿದ್ದಿದ್ದು, ಮತ್ತೆ ನಾವು ದೇವರನ್ನ ಸೇರೋದಕ್ಕೆ. ಹಾಗೆ ಅವ್ರು ಸತ್ತೋಗ್ಲಿಲ್ಲ, ಪುನಃ ಎದ್ದು ಬಂದ್ರು. ಅವನು ಸಾವಿಗಿಂತಲೂ ಶಕ್ತಿಶಾಲಿ. ಯೇಸು ಜೀವಂತ ದೇವರು. ಅವರು ಇಂದಿಗೂ ನಮ್ಮೊಂದಿಗಿದ್ದಾರೆ. ನಾವು ಬೆಂಗಳೂರು ಹತ್ರ ಇದ್ದೀವಿ. ಸುನೀಲ್,
ನೀನು ಶ್ರೀಮಂತ ಹೆಸರುವಾಸಿ ಆಗೋದಕ್ಕೆ ತಯಾರಾ? ನಾನು ಈಗಲೇ ಬರ್ತೀನಿ. ಜಯಂತಿ, ನನಗೆ ಈಗ ಅನಿಸ್ತಾ ಇದೆ ನಾವು ವಾಪಸ್ ಮನೆಗೆ ಹೋಗ್ಬೇಕು ಅಂತ. ಅಂಕಲ್ ಹತ್ರ ಕತೆ ಕೇಳಿದ್ಮೇಲೆ ನನಗೀಗ ಗೊತ್ತಾಯ್ತು ಯೇಸು ನಮ್ಮನ್ನ ಎಷ್ಟು ಪ್ರೀತಿಸ್ತಾನೆ ಅಂತ. ನನಗನ್ನಿಸ್ತಾ ಇದೆ ನಮಗೂ ಕೂಡ ಸ್ಥಾನ ಮಾನ ಇದೆ ಅಂತ. ನಿನಗೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಆಗ್ತಿದೆಯಲ್ಲ? ಹಾ, ನನಗೆ ಅರ್ಥ ಆಗ್ತಾ ಇದೆ. ರಾಜ್ ಅಂಕಲ್ ಕತೆ ಕೇಳಿ ನನ್ನನ್ನು ಯಾರೋ ಪ್ರೀತಿಸ್ತಾ ಇದ್ದಾರೆ ಅಂತ ಈಗ ಅನಿಸ್ತಾ ಇದೆ. ಸುನೀಲ್, ನಾವು ಬೆಂಗಳೂರು ತಲುಪ್ತಾ ಇದ್ದೀವಿ. ನೀನ್ ತಯಾರ್ ತಾನೆ? ಇಲ್ಲ, ನಾವು ವಾಪಸ್ ಮನೆಗೆ ಹೋಗ್ಬೇಕು. ಆದ್ರೆ ಹೇಗೆ ಹೋಗೋದು? ನಾವು ಇಲ್ಲಿವರೆಗೆ ಬರೋಕ್ಕೂ ಟಿಕೆಟ್ ತಗೊಂಡಿಲ್ಲ. ಈಗೇನಾದ್ರೂ TC ಬಂದ್ರೆ? ನೀನು TC ಬಗ್ಗೆ ಚಿಂತೆ ಮಾಡಬೇಡ. ಯಾಕೆ? ನಾನೇ TC. ಹಾಗೆ ನಾನೇ ನಿಮ್ಮ ಟಿಕೆಟ್ನ ಹಣನೂ ಕಟ್ಟಿದ್ದೀನಿ. ನಿಜವಾಗ್ಲೂ? ಹಾಗಾದ್ರೆ ನೀವು ಯೇಸು ತರ ನಮ್ಮಿಬ್ರು ಶಿಕ್ಷೆನೂ ಅನುಭವಿಸಿದ್ರಿ. ಖಂಡಿತ ನಿಜ. ಮತ್ತೆ ನಾನೇ ನಿಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ಯೇಸು ಬಗ್ಗೆ ನಮ್ಗಿನ್ನ ತಿಳಿಸ್ತೀರಾ? ಯೇಸುವಿನ ಹೃದಯದಲ್ಲಿ ನಿಮ್ಮೆಲ್ಲರ ಮೇಲೆ ಬಹಳ ಪ್ರೀತಿ ಇದೆ. ಹಾಗಾಗಿ ನೀವೇನ್ ಮಾಡ್ತೀರೋ ಮಾಡಲ್ವೋ ಅದು ಅವನಿಗೆ ಮುಖ್ಯ ಅಲ್ಲ. ಆದ್ರಿಂದಲೇ ಅವನು ನಮ್ಮನ್ನೆಲ್ಲ ಅವನ ಸಮಾನವಾಗಿ ಸೃಷ್ಟಿ ಮಾಡಿದಾನೆ. ನೀವು ಹೇಗೆ ಇರಿ, ಅವನಿಗೆ ನೀವು ಬೇಕು. ಅದಕ್ಕೋಸ್ಕರ ಯೇಸು ತನ್ನ ಪ್ರಾಣನೇ ಕೊಟ್ಟ. ಯಾಕೆಂದ್ರೆ ನೀವು ಅವನ ಜೊತೆ ಇರಬೇಕು ಅಂತ. ಸೊಗಸಾದ ಬಾಳು ನೀ ಮನಸ್ಸಿಟ್ಟರೆ ನಿನ್ನ ಹೃದಯದಿ ಹಾದಿ ತಿಳಿಯುವುದು. ಅದರಲ್ಲಿ ಸತ್ಯದ ಹಾದಿ ಸಿಗುವುದು. ಮನುಜ ಮನಸ್ಸಿಟ್ಟರೆ ನಿನ್ನ ಹೃದಯದಿ ಹಾದಿ ತಿಳಿಯುವುದು. ಅದರಲ್ಲಿ ಸತ್ಯದ ಹಾದಿ ಸಿಗುವುದು. ಜೀವನದ ಅಂದ ಸಣ್ಣ ವಿಷಯದಲ್ಲೂ ಇರುವುದು. ಕಣ್ತೆರೆದು ಅಂದವ ಕಾಣುವೆನಿ ಅಂದವ ಕಾಣುವೆನಿ. ಸುನೀಲ್ ಮತ್ತು ಜಯಂತಿ ತಮ್ಮ ತಂದೆ ತಾಯಿಯಿಂದ ತಿರಸ್ಕೃತಗೊಂಡು ಹಣ ಗಳಿಸುವುದು ಮತ್ತು ಹೆಸರು ಮಾಡುವುದರಿಂದ ಮಾತ್ರ ಯೋಗ್ಯರಾಗುವರೆಂದು ಭಾವಿಸುತ್ತಾರೆ. ಆದ್ದರಿಂದಲೇ ತಮ್ಮ ಮನೆಯಿಂದ ಅವರು ಬೆಂಗಳೂರಿಗೆ ಓಡಿ ಹೋಗುವರು. ಆದ್ದರಿಂದ ದೊಡ್ಡ ಪಟ್ಟಣಗಳಲ್ಲಿ ಮಾತ್ರ ಹಣ ಗಳಿಸಬಹುದು, ಹೆಸರು ಮಾಡಬಹುದೆನ್ನುವುದು ಅವರ ಭಾವನೆ. ಅವರಿಗೆ ತಾವು ಹಿಡಿದಿದ್ದ ದಾರಿ ತಪ್ಪೆಂದು ತಿಳಿದಿದ್ದರೂ ಹಣ ಮತ್ತು ಹೆಸರು ಗಳಿಸುವ ಅಪೇಕ್ಷೆಯಿಂದ ಅದೇ ದಾರಿಯಲ್ಲಿ ಮುಂದುವರಿಯುತ್ತಾರೆ. ಅದೃಷ್ಟವಶಾತ್ ಸುನೀಲ್ ಮತ್ತು ಜಯಂತಿ ಜೀವನದಲ್ಲಿ ಅಂಕಲ್ ರಾಜ್ ಆಗಮಿಸುತ್ತಾರೆ. ಅವರಿಗೆ ಇವರು ಮಾಡುತ್ತಿರುವುದು ತಪ್ಪೆಂದು ತಿಳಿದಿದ್ದರೂ ಅವರನ್ನು ಕಾಪಾಡುವ ಮನಸ್ಸು ಮಾಡುತ್ತಾರೆ. ಅವರಿಗೆ ಇವರು ಮಾಡುವುದು ತಪ್ಪೆಂದು ತಿಳಿದಿದ್ದರೂ ಅವರ ತಪ್ಪಿನ ದಂಡವನ್ನು ತಾವು ಭರಿಸಿ ಅವರನ್ನು ವಾಪಸ್ ಕರೆದೊಯ್ಯುತ್ತಾರೆ. ಸುನೀಲ್ ಹಾಗೂ ಜಯಂತಿ ತರ ನೀವು ಜೀವನದ ಪ್ರಯಾಣದಲ್ಲಿದ್ದೀರಾ? ಆ ಪ್ರಯಾಣದಲ್ಲಿ ನೀವು ಕೀರ್ತಿ ಯಶಸ್ಸನ್ನು ಗಳಿಸಲು ಪ್ರಯತ್ನಿಸುವ ಅದರಲ್ಲಿ ಹಲವಾರು ತಪ್ಪೆಸಗುತ್ತೇವೆ. ಅಂತ ಪ್ರಯತ್ನದಲ್ಲಿ ನಮ್ಮೆಲ್ಲರ ಬೇಡಿಕೆಗಳನ್ನು ಪೂರೈಸುವ ಸ್ವರ್ಗ ಸಮಾನರಾದ ನಮ್ಮ ಪ್ರೀತಿಯ ತಂದೆಯನ್ನು ಮರೆತು ಸ್ವಾರ್ಥಿಗಳಾಗಿ ಅನೇಕ ತಪ್ಪುಗಳನ್ನು ಮಾಡುತ್ತೇವೆ. ಸ್ನೇಹಿತರೆ,
ಸುನೀಲ್ ಮತ್ತು ಜಯಂತಿಗೆ ಜ್ಞಾನೋದಯವಾದಂತೆಯೇ ನಾವು ನಮ್ಮ ತಪ್ಪುಗಳನ್ನು ಅರಿತುಕೊಂಡು ಮುಂದೆ ಅಂಥ ತಪ್ಪುಗಳಾಗದಿರುವಂತೆ ಎಚ್ಚರಿಕೆ ವಹಿಸಬೇಕು. ಹಾಗೆಯೇ ನಮ್ಮ ತಪ್ಪುಗಳಿಗೆ ಆ ಯೇಸು ಮುಂದಿಡುವ ಕ್ಷಮೆಯಾಚನೆಯನ್ನು ಸದಾ ಸ್ವಾಗತಿಸುತ್ತಿರಬೇಕು. ಹಾಗೆಯೇ ಆ ಯೇಸು ಕೊಡುವ ಕ್ಷಮೆಯನ್ನು ಸ್ವೀಕರಿಸಬೇಕು. ಮೈಕಲ್ ರಾಜ್ನಂತೆಯೇ ಯೇಸುವಿಗೂ ನಮ್ಮನ್ನು ಶಿಕ್ಷಿಸುವ ಅಧಿಕಾರವಿದೆ. ಆದರೆ ಅವರು ನಮ್ಮನ್ನು ಕ್ಷಮಿಸಿ ನಮ್ಮ ತಪ್ಪುಗಳಿಗೆ ತಾವು ದಂಡ ತೆತ್ತು ನಮಗೋಸ್ಕರ ಶಿಲುಬೆಗೆ ಏರಿ ಅವರು ತಮ್ಮ ಜೀವವನ್ನೇ ಕೊಟ್ಟರು. ಇದರಿಂದ ಸ್ವರ್ಗಕ್ಕೆ ದಾರಿಯನ್ನು ತೋರಿದರು. ಇಂದು ನೀವು ಜೀವನದ ಪಯಣದಲ್ಲಿದ್ದೀರಾ? ನೀವು ಈ ಅಳುಕು, ಭಯ, ಭೀತಿಗಳೊಂದಿಗಿದ್ದೀರಾ? ಅಥವಾ ನೀವು ಎಂದು ಮರಣ ಹೊಂದುತ್ತೀರೆಂಬ ಜೀವನದ ಪ್ರಯಾಣದಲ್ಲಿದ್ದೀರಾ? ಸಾವು ನಿತ್ಯ ಸತ್ಯ. ಸ್ನೇಹಿತರೆ, ನಿಮಗೊಂದು ಹೇಳ ಬಯಸುತ್ತೇನೆ. ದೇವರು ಸ್ವರ್ಗ ಸಮಾನರಾದ ತಂದೆ ಪ್ರೀತಿಸುತ್ತಾರೆ. ಅವರು ನಿಮ್ಮನ್ನು ಸಂತೋಷಗೊಳಿಸಿ ಅವರು ನಿಮ್ಮೊಂದಿಗೆ ಸದಾಕಾಲ ಇರಲು ಆಸೆ ಪಡುವರು. ಇದನ್ನು ನೀವು ಯಾವಾಗ ಪಡೆಯಬೇಕೆಂದರೆ, ನೀವು ಮಾಡುವ ತಪ್ಪುಗಳಿಂದ ದೂರವಿದ್ದು ಅವರನ್ನು ನಿಮ್ಮ ಹೃದಯದಲ್ಲಿ ಸ್ವಾಗತಿಸಬೇಕು. ಅವರ ಪ್ರೀತಿ, ಕ್ಷಮೆ ಹಾಗೂ ಸ್ವೀಕಾರವನ್ನು ಇಂದು ನೀವು ಅನುಭವಿಸಬೇಕಿದ್ದರೆ ನನ್ನೊಂದಿಗೆ ಈ ಕೆಳಗಿರುವ ಪ್ರಾರ್ಥನೆಯನ್ನು ಮಾಡುವಿರಾ? ಪ್ರೀತಿಯ ಯೇಸು ಪ್ರಭುವೇ, ನನ್ನ ಪಾಪವನ್ನು ಕ್ಷಮಿಸು. ನನ್ನ ಪಾಪಕ್ಕೆ ಸಿಕ್ಕ ದಂಡವನ್ನು ನೀವು ಭರಿಸಿದ್ದಕ್ಕೆ ನನ್ನ ಧನ್ಯವಾದಗಳು. ದಯವಿಟ್ಟು ನನ್ನ ಪಾಪವನ್ನೆಲ್ಲ ತೊಳೆದು ಹಾಕಿ ನಿಮ್ಮ ಮಗುವನ್ನಾಗಿ ಸ್ವೀಕರಿಸಿ. ನಾನು ಇಂದಿನಿಂದ ನಿಮಗೋಸ್ಕರ ಜೀವಿಸಲು ಇಚ್ಛಿಸುತ್ತೇನೆ ಹಾಗೂ ನನ್ನನ್ನು ನಿಮ್ಮ ಮಗುವನ್ನಾಗಿ ಸ್ವೀಕರಿಸಿದ್ದಕ್ಕೆ ಧನ್ಯವಾದ. ಪವಿತ್ರ ಕರ್ತರ ಹೆಸರಲ್ಲಿ ಪ್ರಾರ್ಥಿಸುತ್ತೇನೆ. ಸ್ನೇಹಿತರೆ, ನೀವು ಇಂದು ಈ ಪ್ರಾರ್ಥನೆಯನ್ನು ಮಾಡಿದರೆ ನೀವು ದೇವರ ಮಗನಾಗುವಿರಿ ಹಾಗೂ ಅವರು ನಿಮ್ಮೊಳಗೆ ಜೀವಿಸುವರು. ಎಂದು ನೀವು ಮರಣ ಹೊಂದುವಿರೋ ಅಂದು ಸ್ವರ್ಗದಲ್ಲಿ ಚಿರಾಯುವಾಗುವಿರಿ. ಆಮೆನ್.